ಹಾಯ್ ಡಿಯರ್ ಸ್ಟೂಡೆಂಟ್ಸ್, ನಿಮ್ಮೆಲ್ಲರಿಗೂ ಕೂಡ ದ್ರೋಣ ಕೋಚಿಂಗ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ನೋಡ್ತಾ ಇದ್ದೀವಿ ದ್ರೋಣ ಕೋಚಿಂಗ್ ಕ್ಲಾಸ್ ರಾಂಪುರದಲ್ಲಿ ನಡೆಸುವಂಥ ಸಿಂಪಲ್ ಮ್ಯಾಥ್ಸ್ ಕ್ಲಾಸ್ 4. ಓಕೆ, ನಿನ್ನೆ ಅಂದರೆ ಹಿಂದಿನ ವಿಡಿಯೋದಲ್ಲಿ ನಾವು ಆಲ್ರೆಡಿ ಸಿಂಪಲ್ ಮ್ಯಾಥ್ಸ್ ಕ್ಲಾಸ್ 3 ಬಗ್ಗೆ ನೋಡಿದ್ವಿ. ಇವತ್ತು ಸಿಂಪಲ್ ಮ್ಯಾಥ್ಸ್ ಕ್ಲಾಸ್ 4ಅಲ್ಲಿ ಬರುವಂಥ ಪ್ರಶ್ನೆಗಳು ಯಾವ ಥರ ಇದ್ದಾವೆ, ಓಕೆ, ನಾವು ಸಿಂಪಲ್ ಆಗಿ ಮ್ಯಾಥ್ಸ್ನ ನಾವು ಯಾವ ಥರ ಸೊಲ್ಯೂಷನ್ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ವಿಡಿಯೋಕ್ಕೆ ಹೋಗೋದಕ್ಕಿಂತ ಮೊದಲು ನಿಮಗೆ ಗೊತ್ತಿರುವ ಹಾಗೆ ದ್ರೋಣ ಕೋಚಿಂಗ್ ಕ್ಲಾಸ್ ರಾಂಪುರದಲ್ಲಿ ಈಗ ಆಲ್ರೆಡಿ ನಿರಂತರ ತರಬೇತಿಗಳು ಅಂದರೆ ನವೋದಯ, ಸೈನಿಕ, ಕಿತ್ತೂರು, RMS, ಮುದ್ದೇನಹಳ್ಳಿ, ಅಳಿಕೆ ಈ ಥರ ಇನ್ನೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರ್ವ ತರಬೇತಿಯನ್ನು ಕೊಡುವಂತಹ ಈ ದ್ರೋಣ ಕೋಚಿಂಗ್ ಕ್ಲಾಸಲ್ಲಿ ಈಗ ಆಲ್ರೆಡಿ ಅಡ್ಮಿಷನ್ಗಳು ಪ್ರಾರಂಭವಾಗಿದ್ದಾವೆ. ಜೂನ್ 2ರಿಂದ ನಿಮಗೆ ನಿರಂತರ ತರಗತಿಗಳು ಪ್ರಾರಂಭವಾಗ್ತಾ ಇದ್ದಾವೆ. ಅದೇ ಥರ ಜೂನ್ 5ರಿಂದ ನಿಮಗೆ ಆನ್ಲೈನ್ ಕ್ಲಾಸಸ್ಗಳು ಕೂಡ ಲಭ್ಯ ಇದ್ದಾವೆ. ಓಕೆ, ಯಾರಿಗೆಲ್ಲ ಅಡ್ಮಿಷನ್ ಮಾಡಿಸಬೇಕಾಗಿದ್ದಲ್ಲಿ 9986972170 ಹಾಗೂ 9538157686 ಈ ನಂಬರ್ಗಳಿಗೆ ಕರೆ ಮಾಡಿ ಅಡ್ಮಿಷನ್ಗಳನ್ನು ಕನ್ಫರ್ಮ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನಮ್ಮ ವಿಡಿಯೋ ಕಡೆ ಹೋಗೋಣ. ಪ್ರಶ್ನೆ ಸಂಖ್ಯೆ 1. ಮೊದಲನೇ ಪ್ರಶ್ನೆ ಕೊಟ್ಟಿದ್ದಾರೆ ಇಲ್ಲಿ 16 - 8 ಡಿವೈಡೆಡ್ ಬೈ 4 ಇಂಟು 2 ಪ್ಲಸ್ 8 ಅಂದರೆ ಬೋರ್ಡ್ ಮಾಸ್ ಮೇಲೆ ಕೇಳಿರ್ತಕ್ಕಂತಹ ಪ್ರಶ್ನೆ. ಓಕೆ, ಬೋರ್ಡ್ ಮಾಸ್ ನಿಮಗೆ ಗೊತ್ತಿರೋ ಹಾಗೆ BODMAS ಬೋರ್ಡ್ ಮಾಸ್ ಇದರ ಮೇಲೆ ಬಂದಿರತಕ್ಕಂಥ ಪ್ರಶ್ನೆ ಆಗಿದೆ. ಕನ್ನಡದಲ್ಲಿ ಇದಕ್ಕೆ ಸರಳೀಕರಣ ಅಂತ ಕೊಟ್ಟಿರ್ತಾರೆ. ಓಕೆ, ಸರಳೀಕರಣ ಅಂತಂದರೆ ಈ ಕೊಟ್ಟಿರ್ತಕ್ಕಂಥ ಎಲ್ಲ ಚಿಹ್ನೆಗಳನ್ನು ನಾವೇನು ಮಾಡಬೇಕು, ಒಂದೊಂದಾಗಿ ಸೊಲ್ಯೂಷನ್ ಮಾಡ್ತಾ ಹೋಗಬೇಕು. ಓಕೆ, ಈ ಚಿಹ್ನೆಗಳನ್ನು ನಾವು ಒಂದೊಂದಾಗಿ ಸೊಲ್ಯೂಷನ್ ಮಾಡಬೇಕು ಅಂತಂದರೆ ಈ ರೂಲ್ಸ್ ನಿಮಗೆ ಗೊತ್ತಿರಬೇಕಾಗ್ತಾ ಇದೆ. ಬಿ ಅಂತಂದರೆ ಬ್ರ್ಯಾಕೆಟ್ಸ್ಗಳು ಬರ್ತಾ ಇದ್ದಾವೆ, O ಅಂತಂದರೆ ಆಫ್ಗಳು ಬರ್ತಾ ಇದ್ದಾವೆ, ಅದೇ ಥರ ಡಿ ಅಂದರೆ ಡಿವಿಷನ್, M ಅಂದರೆ ಮಲ್ಟಿಪ್ಲಿಕೇಶನ್, A ಅಂದರೆ ಎಡಿಷನ್, S ಅಂದರೆ ಸಬ್ಟ್ರಾಕ್ಷನ್. ಅಂದರೆ ಈ ಥರದಲ್ಲಿ ನಾವು ಈ ಪ್ರಕಾರದಲ್ಲಿ ನಾವೇನು ಮಾಡಬೇಕು, ಈ ಕ್ವಶನ್ನ ಸೊಲ್ಯೂಷನ್ ಮಾಡ್ತಾ ಹೋಗಬೇಕು. ನೋಡೋಣ. ಹಾಗಾದರೆ ಫಸ್ಟ್ ನಮಗೆ ಏನಾದರೂ ಬ್ರ್ಯಾಕೆಟ್ಸ್ಗಳು ಕಾಣ್ತದವ? ಇಲ್ಲ, ಅಂದರೆ ಬಿ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟ್ ಅದೇ ಥರ ಆಫ್ ಅಂತೇಳಿ ದ ಅಂತೇಳಿ ಏನಾದರೂ ಕಾಣ್ತಾ ಇದ್ದಾವ? ಇಲ್ಲ. ಹಾಗಾದರೆ O ಕೂಡ ನಮಗೆ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಬರ್ತಾ ಇದೆ ನಮಗೆ ಡಿವಿಷನ್ ಅಂತಂದರೆ ಭಾಗಾಕಾರ ಚಿಹ್ನೆ. ಓಕೆ, ಕೊಟ್ಟಿರ್ತಕ್ಕಂಥ ಪ್ರಶ್ನೆಯಲ್ಲಿ ಭಾಗಾಕಾರ ಚಿಹ್ನೆ ಎಲ್ಲಿದೆ? 8 ಡಿವೈಡೆಡ್ ಬೈ 4 ಹೌದಾ? ನಾವು ಏನು ಮಾಡಬೇಕು, ಫಸ್ಟ್ ಇದನ್ನಷ್ಟೇ ಸೊಲ್ಯೂಷನ್ ಮಾಡಬೇಕು. ಅಂದರೆ ಮಿಕ್ಕಿರ್ತಕ್ಕಂಥವನ್ನ ನಾವೇನು ಬರೀಬೇಕು, ಆ್ಯಸ್ ಇಟ್ ಈಸ್ ಬರಿತಾ ಹೋಗಬೇಕು. ನೋಡೋಣ ಇಲ್ಲಿ. ಹಾಗಾದರೆ 16 ಮೈನಸ್, ಓಕೆ, ಆ್ಯಸ್ ಇಟ್ ಈಸ್ ಬರಿತಾ ಇದ್ದೀವಿ. 4 1 4, 4 2 8, 2 ಇಂಟು 2 ಪ್ಲಸ್ 8. ಓಕೆ, ಭಾಗಾಕಾರ ಚಿಹ್ನೆ ಮುಗೀತು. ನೆಕ್ಸ್ಟ್ ಬರ್ತಾ ಇದ್ದೀವಿ ಮಲ್ಟಿಪ್ಲಿಕೇಶನ್, ಗುಣಾಕಾರ. ಓಕೆ, 16 ಮೈನಸ್ ಗುಣಾಕಾರ ಯಾವುದಕ್ಕಿದೆ? 2 ಇಂಟು 2 ಎಷ್ಟಾಗ್ತಾ ಇದೆ? 4 ಪ್ಲಸ್ 8. ನೆಕ್ಸ್ಟ್ ನೋಡ್ತಾ ಇದ್ದೀವಿ ಎಡಿಷನ್, ಆ್ಯಡ್ ಮಾಡಬೇಕು. ನೀವು ಆ್ಯಡ್ ಮಾಡಬೇಕಾದ್ರೆ ಬಹಳಷ್ಟು ಜನ ಏನು ಮಾಡ್ತೀರಿ ಅಂತಂದರೆ 16 ಮೈನಸ್ 4 ಅಂತ ಇರ್ತದೆ, ಇದನ್ನು ನೋಡೋದೇ ಇಲ್ಲ. ಓಕೆ, ಏನು ಮಾಡ್ತೀರಿ? 4 ಪ್ಲಸ್ 8 ಮಾಡ್ತೀರಿ. ಯಾಕಂದರೆ ಈ ಮೈನಸ್ ಯಾವುದಕ್ಕೆ ರಿಲೇಟ್ ಆಗಿರುತ್ತೆ? ಅದರ ಮುಂದೆ ಇರುವಂಥ ಸಂಖ್ಯೆಗೆ. ಹಾಗಾದರೆ ಪ್ಲಸ್ ಯಾವ್ಯಾವ ಇದ್ದಾವೆ? 16 ಇದೆ. ಇನ್ನೊಂದು ಸರಿ ಬರಿತಾ ಇದ್ದೀನಿ ನೋಡ್ರಿ, ಯಾವುದೇ ಚಿಹ್ನೆ ಇಲ್ಲ ಅಂದರೆ ಇದ್ರ ಮುಂದುಗಡೆ ಪ್ಲಸ್ ಇರುತ್ತೆ ಅಂತ ಅರ್ಥ. ಹಾಗಾದರೆ ಪ್ಲಸ್ 16 ಪ್ಲಸ್ 8 ಇವು ಎರಡೂ ಒಂದೇ. ಇದನ್ನು ಪ್ಲಸ್ ಇದೆ, ಇದನ್ನು ಪ್ಲಸ್ ಇದೆ. ಫಸ್ಟ್ ಇದನ್ನು ಮಾಡಿಕೊಂಡು ನೆಕ್ಸ್ಟ್ ನಾವು ಮೈನಸ್ನ ಮಾಡಬೇಕಾಗ್ತಾ ಇದೆ. ನಿಮಗೆ ಅರ್ಥ ಆಗಲಿ ಅಂತ ಇನ್ನೊಂದು ಸ್ಟೆಪ್ಪನ್ನು ಎಕ್ಸ್ಟ್ರಾ ಬರೆದಿದ್ದೀನಿ. ಓಕೆ, 16 ಪ್ಲಸ್ 8 24 ಮೈನಸ್ 4, 24ರಲ್ಲಿ 4 ಹೋದರೆ 20. ಸರಿಯಾದಂಥ ಉತ್ತರ ನಮಗೆ 20 ಅಂತಕ್ಕಂಥದ್ದು. ಓಕೆ, ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ 20 ಆಪ್ಷನ್ ಡಿಯಲ್ಲಿ ಇರೋದ್ರಿಂದ ಆಪ್ಷನ್ ಡಿ ರೈಟ್ ಆನ್ಸರ್ ಆಗ್ತಾ ಇದೆ. ಓಕೆನಾ? ಹಾಗಾದರೆ ನೆಕ್ಸ್ಟ್ ಹೋಗೋಣ. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 2. ಪ್ರಶ್ನೆ ಸಂಖ್ಯೆ 2ಕ್ಕೆ ಹೋಗೋದಕ್ಕಿಂತ ಮೊದಲು ನಿಮಗೂ ಕೂಡ ಒಂದು ಪ್ರಶ್ನೆನ ಕಳಿಸ್ತಾ ಇದ್ದೇನೆ ನಾನು. ನೀವು ಇದರ ಆನ್ಸರ್ನ ಕಮೆಂಟ್ ಮುಖಾಂತರ ಕಳಿಸಿ ಅಂತ ಹೇಳ್ತಾ ತಗೋರಿ, ಕ್ವಶನ್ ಬರ್ಕೋರಿ. ಕ್ವಶನನ್ನು ಕರೆಕ್ಟಾಗಿ ಬರ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗ್ತಾ ಇದೆ. 84 ಮೈನಸ್ 63 ಡಿವೈಡೆಡ್ ಬೈ 3 ಇಂಟು 2 ಪ್ಲಸ್ 3. ಇದರ ಉತ್ತರನ ನೀವು ಕಮೆಂಟ್ ಮುಖಾಂತರ ಕಳಿಸಿ ಅಂತ ಹೇಳ್ತಾ ನಾನಿವತ್ತು 2ನೇ ಪ್ರಶ್ನೆ ಕಡೆ ಹೋಗ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 2. 18ರ ಅಪವರ್ತನಗಳು. ನೋಡಿಲ್ಲಿ, ಅಪವರ್ತನಗಳಂದ್ರೇನು, ಅಪವರ್ತ್ಯಗಳಂದ್ರೇನು, ಇದರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕಾಗ್ತಾ ಇದೆ. ಓಕೆ, ಅಪವರ್ತನಗಳು ಅಂತಂದರೆ ಇಂಗ್ಲೀಷಲ್ಲಿ ಇದಕ್ಕೆ ಫ್ಯಾಕ್ಟರ್ಸ್ ಅಂತ ಕರಿತಾ ಇದ್ದೀವಿ.
ಓಕೆ, ಫ್ಯಾಕ್ಟರ್ಸ್ ಅಂತಂದರೆ ಈ 18 ಅಂತಕ್ಕಂಥದ್ದು ಯಾವ ಯಾವ ಸಂಖ್ಯೆಗಳಿಂದ ಭಾಗ ಹೋಗುತ್ತೆ ಅದಕ್ಕೆ ನಾವು ಫ್ಯಾಕ್ಟರ್ಸ್ ಅಪವರ್ತನಗಳು ಅಂತ ಕರಿತಾ ಇದ್ದೀವಿ. ಹಾಗಾದರೆ 18 ಅಂತಕ್ಕಂಥದ್ದು ಯಾವ ಯಾವ ಸಂಖ್ಯೆಗಳಿಂದ ಭಾಗ ಹೋಗುತ್ತೆ ಅಂತಂದರೆ ನಾವು ಬರಿತಾ ಇದ್ದೀನಿ ನೋಡ್ಕೊರ್ಲಿ. 1ರ ಮಗ್ಗಿಯಿಂದ ಎಲ್ಲ ಸಂಖ್ಯೆಗಳು ಕೂಡ ಭಾಗ ಹೋಗ್ತಾ ಇದ್ದಾವೆ. 1 18. ಓಕೆ, ಇದು ಸಮಸಂಖ್ಯೆ ಆಗಿರೋದ್ರಿಂದ 2ರಿಂದ ಕೂಡ ಭಾಗ ಹೋಗುತ್ತೆ. 2 9. ನೆಕ್ಸ್ಟ್ ಇದು 8 + 1. ಇವರ ಈ ಸಂಖ್ಯೆಗಳ ಮೊತ್ತ ಏನಾದರೂ 3ರಿಂದ ಭಾಗ ಹೋಗ್ತಿತ್ತು ಅಂತಂದರೆ ಆ ಸಂಖ್ಯೆ ಏನಾಗ್ತಾ ಇದೆ, 3ರಿಂದ ಕೂಡ ಭಾಗ ಹೋಗ್ತಾ ಇದೆ. 3 6 18. ನೆಕ್ಸ್ಟ್ 4ರಿಂದ ಹೋಗೋದಿಲ್ಲ, 5ರಿಂದ ಹೋಗೋದಿಲ್ಲ, 6ರಿಂದ ಹೋಗುತ್ತೆ. ಆಲ್ರೆಡಿ 6 ಬಂದಿರೋದ್ರಿಂದ ನಾವು ಹಾಗಾದರೆ 18ರ ಅಪವರ್ತನಗಳು ನೋಡ್ಕೋರಿ ಇಲ್ಲಿ. 1 2 3 6 9 18. ಇವೆಲ್ಲವೂ ಕೂಡ 1 2 3 6 9 18 ಎಷ್ಟಿದ್ದಾವೆ? 1 2 3 4 5 6 ಒಟ್ಟು 6 ಅಪವರ್ತನಗಳನ್ನು 18 ಹೊಂದಿರ್ತಾ ಇದೆ ಇಲ್ಲಿ. ಹಾಗಾದರೆ 18ರ ಅಪವರ್ತನಗಳು 1 2 3 6 9 8. ನೋಡ್ಕೊತ ಹೋಗೋಣ. ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ 1 2 3 6 9 8 ಆಪ್ಷನ್ ಎ ಅಂತಕ್ಕಂಥದ್ದು ಇದು ಸರಿಯಾದಂಥ ಉತ್ತರ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ನೋಡೋಣ ಪ್ರಶ್ನೆ ಸಂಖ್ಯೆ 3. ಒಂದು ವೇಳೆ ಮಾರಿದ ಬೆಲೆಯು 550, ಕೊಂಡ ಬೆಲೆಯು 600 ಆದರೆ ಈ ವ್ಯವಹಾರದಲ್ಲಿ ಆದ ಲಾಭ ಅಥವಾ ನಷ್ಟ ತಿಳಿಸಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. 50 ಲಾಭ, 50 ನಷ್ಟ, 100 ಲಾಭ, 100 ನಷ್ಟ ಅಂತೇಳಿ. ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ, ಲಾಜಿಕ್ ಆಗಿ ಯೋಚನೆ ಮಾಡಿ. ಇಲ್ಲಿ ನೋಡ್ರಿ, ಮಾರಿದ ಬೆಲೆ ಕೊಟ್ಟಿದ್ದಾರೆ, ಕೊಂಡ ಬೆಲೆ ಕೊಟ್ಟಿದ್ದಾರೆ. ಅಂದರೆ ಒಂದು ವಸ್ತುವನ್ನು ನಾನು ಎಷ್ಟು ರೂಪಾಯಿಗೆ ತೊಗೊಂಡಿದ್ದೀನಿ? 600 ರೂಪಾಯಿ. ಇದು ಏನಿದು? ಕೊಂಡ ಬೆಲೆ. ಓಕೆ, ಕೋಬೆ ಅಂತ ಕರಿತಾ ಇದ್ದೀನಿ. ಕೊಂಡ ಬೆಲೆ ಅಂದರೆ ತೆಗೆದುಕೊಂಡಂಥ ಬೆಲೆ. ನಾನು ತಗೊಂಡಿದ್ದೆ 600 ರೂಪಾಯಿಗೆ. ಓಕೆ, ಮಾರಿದ್ದು ಎಷ್ಟಿದೆ ನಮಗಿಲ್ಲಿ? 550 ರೂಪಾಯಿ. ಇದು ಏನಿದು? ಮಾರಿದ ಬೆಲೆ. ಮಾರಿದ ಬೆಲೆ. ಓಕೆನಾ? 600 ರೂಪಾಯಿಗೆ ತೆಗೆದುಕೊಂಡು 550 ರೂಪಾಯಿಗೆ ಮಾರಿದರೆ ನಮಗೆ ಏನಾಗುತ್ತೆ? ನಷ್ಟನೇ ಆಗುತ್ತೆ, ಹೌದಲ್ವಾ? ಹಾಗಾದರೆ ಈ ಲಾಭ ಅಂತಕ್ಕಂಥ 2 ಆಪ್ಷನ್ಗಳು ಹೌದು, ನಷ್ಟ ಆಗುತ್ತೆ. ಎಷ್ಟು ನಷ್ಟ ಆಗುತ್ತೆ? ತೆಗೆದುಕೊಂಡಿದ್ದು 600ಕ್ಕೆ, ಹೌದಾ? ಮಾರಿದ್ದು 550ಕ್ಕೆ. ಅಂದರೆ ಇಲ್ಲಿ ನಮಗೇನಾಗುತ್ತೆ? 50 ರೂಪಾಯಿ ನಷ್ಟ ಆಗ್ತಾ ಇದೆ. 50 ರೂಪಾಯಿ ನಮಗೆ ನಷ್ಟ ಆಗ್ತಾ ಇದೆ. ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಆಪ್ಷನ್ ಬಿ ಅಂತಕ್ಕಂಥದ್ದು ಇದು ಸರಿಯಾದಂಥ ಉತ್ತರ. ಯಾಕಂದರೆ ತೆಗೆದುಕೊಂಡಿದ್ದು ಕೊಂಡ ಬೆಲೆ ಜಾಸ್ತಿ ಇದೆ ಅಂತಂದರೆ, ಮಾರಿದ ಬೆಲೆಗಿಂತಲೂ ಕೊಂಡ ಬೆಲೆ ಜಾಸ್ತಿ ಇದೆ ಅಂದರೆ ನಮಗೆ ಕಂಪಲ್ಸರಿ ಏನಾಗಬೇಕು? ನಷ್ಟನೇ ಆಗುತ್ತೆ. ಓಕೆನಾ? ರೈಟ್. ಹಾಗಾದರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 4. ಕೂಡಿಸು ಅಂತ ಹೇಳಿ ಭಿನ್ನರಾಶಿಯನ್ನು ಕೊಟ್ಟಿದ್ದಾರೆ. 12.3/4 ಪ್ಲಸ್ 18.1/4. ಓಕೆ, ನಾ ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ಪೂರ್ಣಾಂಕಗಳನ್ನು ಹೊರಗಡೆ ತೆಗೆದು ಕೂಡಿಸುವಂಥದ್ದು. ಓಕೆ, ನೋಡೋಣ. ಪೂರ್ಣಾಂಕಗಳನ್ನು ಹೊರಗಡೆ ತೆಗೆದು ಕೂಡಿಸಿದರೆ ನಮಗೇನು ಬರ್ತಾ ಇದೆ? 12 + 18. ಓಕೆ, ಮಿಕ್ಕಿರ್ತಕ್ಕಂಥದ್ದು ಏನಿದೆ? 3/4 ಇದೆ ಹಾಗೂ 1/4. 3/4 ಅಂತಂದರೆ 75% ಅಂತ ಅರ್ಥ. ಓಕೆ, ಅದೇ ಥರ 1/4 ಅಂದರೆ 25. 3/4 + 1/4 1 ಆಗ್ತಾ ಇದೆ. 12 + 18 30 ಆಗ್ತಾ ಇದೆ. 30 + 1 31. ಸಿಂಪಲ್ ಆಗಿನೂ ಹೇಳ್ಬೋದು ಇದನ್ನು. ಓಕೆ, ಅಥವಾ ನೀವು ಮಾಡಲೇಬೇಕು ಅಂತಂದರೆ 18 + 30 ಪ್ಲಸ್ ಛೇದಗಳು ಸೇಮ್ ಇರೋದ್ರಿಂದ ನಾವು ಲಸ ತೆಗೆದಿಲ್ಲ. ಓಕೆ, 3 + 1 30 ಪ್ಲಸ್ 3 + 1 4/4 ಅಂತಂದರೆ 1 ಬರ್ತಾ ಇದೆ. 30 + 1 31. 1/1 ಅಂದರೆ 1 ಆಗ್ತಾ ಇದೆ. 30 + 1 31. ಇದು ಸರಿಯಾದಂಥ ಉತ್ತರ ಆಗ್ತಾ ಇದೆ. ನೀವು ಡೈರೆಕ್ಟ್ ಆಗಿಯೂ ಹೇಳ್ಬೋದು ಇಲ್ಲಿ 3/4 + 1/4 ಅಂತಂದರೆ 1 ಅಂತ ಅರ್ಥ. ಓಕೆ, ರೈಟ್. ಹಾಗಾದರೆ ಇದು ಮುಕ್ಕಾಲು, ಇದು ಕಾಲು, 1 ಆಗ್ತಾ ಇದೆ. ಓಕೆನಾ? ಹಾಗಾದರೆ 31 ಅಂತಕ್ಕಂಥದ್ದು ಆಪ್ಷನ್ ಎ ಇದು ಸರಿಯಾದಂಥ ಉತ್ತರ ಆಗ್ತಾ ಇದೆ. ಓಕೆನಾ? ರೈಟ್. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 5. ಓಕೆ, ಪ್ರಶ್ನೆ ಸಂಖ್ಯೆ 5ಕ್ಕೆ ಹೋಗೋದಕ್ಕಿಂತ ಮೊದಲು ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರದಲ್ಲಿ ಸೈನಿಕ ಟಾಪರ್ಸ್ 2023 ಮತ್ತು 24ನೇ ಸಾಲಿನಲ್ಲಿ ಓಕೆ ಸೈನಿಕ ಶಾಲೆಗೆ ಆಯ್ಕೆಯಾದಂತಹ ಎಲ್ಲ ಮಕ್ಕಳಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ನಿಮಗೆ ಗೊತ್ತಿರಲಿ, ಈ ಸಾರಿ ನಮ್ಮ ದ್ರೋಣ ಕೋಚಿಂಗ್ ಕ್ಲಾಸ್ ರಾಂಪುರದಲ್ಲಿ 40 ವಿದ್ಯಾರ್ಥಿಗಳು ಸೈನಿಕ ಶಾಲೆ ಎಕ್ಸಾಮನ್ನು ಬರೆದಿದ್ರು. ಕೇವಲ 40 ವಿದ್ಯಾರ್ಥಿಗಳನ್ನು ಮಾತ್ರ ನಾವು ಸೈನಿಕ ಶಾಲೆಗೆ ಆಯ್ಕೆ ಮಾಡಿ ಸೈನಿಕ ಶಾಲೆ ಎಕ್ಸಾಮನ್ನು ಬರೆಸಿದ್ವಿ. ಅದರಲ್ಲಿ 36 ಜನ
ಓಕೆ, 36 ಜನ ಸೈನಿಕ ಶಾಲೆಗೆ ಕ್ವಾಲಿಫೈನ ಆಗಿದ್ದಾರೆ, ಇನ್ನು 4 ಜನ ಕ್ವಾಲಿಫೈ ಆಗಿಲ್ಲ. 36 ಜನರು ಕೂಡ ಸೈನಿಕ ಶಾಲೆಗೆ ಕ್ವಾಲಿಫೈ ಆಗಿದ್ದಾರೆ 40ರಲ್ಲಿ. ಅದರಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ಕ್ವಾಲಿಫೈ ಆದಂಥ ಮಕ್ಕಳು ಇಲ್ಲಿ ಕೊಟ್ಟಿದ್ದೀವಿ. ಓಕೆ, 266 ಅಂಕಗಳನ್ನು ಗಳಿಸಿ ನಮ್ಮ ದ್ರೋಣ ಕೋಚಿಂಗ್ ಕ್ಲಾಸ್ಗೆ ಪ್ರಥಮ ಸ್ಥಾನವನ್ನು ತಂದಂಥ ಸಮರ್ಥ್, ಇವನು ಕೂಡ ಇದೇ ಊರಿನ ವಿದ್ಯಾರ್ಥಿ ಆಗಿದ್ದಾನೆ. ಓಕೆ, ನೆಕ್ಸ್ಟ್ ಅದೇ ಥರ ನಮಗೆ ಗೊತ್ತಿರುವ ಹಾಗೆ 2023 ಮತ್ತು 24ನೇ ಸಾಲಿನಲ್ಲಿ ಸೈನಿಕ ನವೋದಯ ಶಾಲೆಗೆ ಆಯ್ಕೆಯಾದಂಥ ಮಕ್ಕಳದು ಕೂಡ ನಿಮಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಓಕೆ, ನೀವು ಕೂಡ ಇದೇ ಥರ ಒಂದು ಸಾಧನೆಯನ್ನು ಮಾಡಬೇಕಾಗಿತ್ತು ಅಂತಂದರೆ ಈಗ ನಿಮಗೆ ಒಳ್ಳೆಯ ಅವಕಾಶ ಇದೆ. ಓಕೆ, 5ನೇ ತರಗತಿಯಲ್ಲಿನೇ ನೀವೇನಾದರೂ ಕೋಚಿಂಗ್ಗಳನ್ನು ತೆಗೆದುಕೊಂಡು 4 ಅಥವಾ 5ನೇ ತರಗತಿಯಲ್ಲಿ ನೀವು ಕೋಚಿಂಗನ್ನು ತೆಗೆದುಕೊಂಡು ನೀವು ಕೂಡ ಇಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿದರೆ ನಿಮಗೂ ಕೂಡ ಒಂದು ಧೈರ್ಯ ಬರ್ತಾ ಇದೆ, ಕಾನ್ಫಿಡೆನ್ಸ್ ಬರ್ತಾ ಇದೆ, ನಾವು ಯಾವ ಥರ ಎಕ್ಸಾಮ್ಗಳನ್ನು ಬರೀಬೇಕು. ಓಕೆ, ಆ ಎಕ್ಸಾಮ್ ಅಂದರೆ ಆ ಭಯನೇ ಹೋಗ್ತಾ ಇದೆ. ಕೋಚಿಂಗನ್ನು ತೆಗೆದುಕೊಂಡಂಥ ವಿದ್ಯಾರ್ಥಿನ ನೋಡಿರಿ, ಕೋಚಿಂಗ್ ಕೊಡದೇ ಇರ್ತಕ್ಕಂಥ ವಿದ್ಯಾರ್ಥಿನ ನೋಡ್ರಿ, ನಿಮಗೆ ಆಲ್ರೆಡಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಯಾವ ಮಕ್ಕಳಲ್ಲಿ ಅತಿ ಹೆಚ್ಚು ಧೈರ್ಯ ಬರ್ತಾ ಇದೆ ಅಂತ ಹೇಳಿ. ಸೆಲೆಕ್ಷನ್ ನಾಟ್ ಸೆಲೆಕ್ಷನ್ ಅದು ಬೇರೆ, ಬಟ್ ಆ ಮಗುವಿನ ಹತ್ರ ನಾನು ಕೂಡ ಈ ಎಕ್ಸಾಮ್ನ ಬರಿಬೇಕು ಅನ್ನುವಂಥ ಛಲ ಬರ್ತಾ ಇದೆಯಲ್ಲ, ಅದು ನಮಗೆ ಇಂಪಾರ್ಟೆಂಟ್ ಆಗ್ತಾ ಇದೆ. ಓಕೆ, ಅವನ ಮುಂದೆ ಆ ಸಕ್ಸಸ್ ಆಗಲಿಕ್ಕೆ ಇದು ಒಂದು ಕೂಡ ಕಾರಣ ಆಗ್ತಾ ಇದೆ ಅಂತ ಹೇಳ್ತಾ ನೆಕ್ಸ್ಟ್ ನಮ್ಮ ಮುಂದಿನ ಪ್ರಶ್ನೆ ಕಡೆ ಹೋಗ್ತಾ ಇದ್ದೀನಿ. ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 5. ಮೊದಲ 5 ಸರಿ ಭಾಜ್ಯ ಸಂಖ್ಯೆಗಳ ಮೊತ್ತವೆಷ್ಟು? ನೋಡ್ರಿ, ನಾವು ಕೇವಲ ಅವಿಭಾಜ್ಯ ಸಂಖ್ಯೆಗಳನ್ನು ಮಾತ್ರ ಕ್ವಶನ್ ಕೇಳ್ತಾ ಇದ್ವಿ, ಹೌದಾ? ಇಲ್ಲಿ ಏನು ಕೊಟ್ಟಿದ್ದೀವಿ ಅಂತಂದರೆ ಸರಿ ಭಾಜ್ಯ ಸಂಖ್ಯೆಗಳು. ಓಕೆ, ಸರಿ ಭಾಜ್ಯ ಸಂಖ್ಯೆಗಳು ಅಂತಂದರೆ ಓಕೆ, ಅವಿಭಾಜ್ಯ ಸಂಖ್ಯೆಗಳಲ್ಲಿ ನಿಮಗೆ 2 ಬಿಟ್ಟು ಮಿಕ್ಕಿದು ಎಲ್ಲವೂ ಕೂಡ ಏನಾಗ್ತಾ ಇದ್ದಾವೆ, ಬೆಸ ಅವಿಭಾಜ್ಯ ಸಂಖ್ಯೆಗಳಾಗ್ತಾ ಇದ್ದಾವೆ. 2 ಮಾತ್ರ ಅದು ಏನಾಗ್ತಾ ಇದೆ, ಸಮ ಅವಿಭಾಜ್ಯ ಸಂಖ್ಯೆ ಆಗ್ತಾ ಇದೆ. ಬಟ್ ಇಲ್ಲಿ ಏನು ಕೇಳಿದ್ದಾರೆ ಅಂತಂದರೆ ಸರಿ ಭಾಜ್ಯ ಸಂಖ್ಯೆ ಅಂತ ಕೇಳಿದ್ದಾರೆ. ಓಕೆನಾ? ಓಕೆ, ನೋಡೋಣ. ಹಾಗಾದರೆ ಮೊದಲ 5 ಸರಿ ಭಾಜ್ಯ ಸಂಖ್ಯೆಗಳು ಯಾವ ಬರ್ತಾ ಇದ್ದಾವೆ? ಭಾಜ್ಯ ಸಂಖ್ಯೆಗಳು ಸ್ಟಾರ್ಟ್ ಆಗೋದೆ 4ರಿಂದ 4 ಬರ್ತಾ ಇದೆ, 6 ಬರ್ತಾ ಇದೆ, 8 ಬರುತ್ತೆ, 9 ಬರಲ್ಲ. ಯಾಕಂದರೆ 9 ಅಂತಕ್ಕಂಥದ್ದು ಬೆಸ ಸಂಖ್ಯೆ ಆಗ್ತಾ ಇದೆ. ಅದೂ ಭಾಜ್ಯ ಸಂಖ್ಯೆನೇ, ಬಟ್ ಅದು ಬೆಸ ಸಂಖ್ಯೆ ಆಗ್ತಾ ಇದೆ. ಇಲ್ಲಿ ಏನು ಕೇಳಿದರೆ ಸರಿ ಭಾಜ್ಯ ಸಂಖ್ಯೆಗಳನ್ನು ಕೇಳಿದರೆ. ಓಕೆ, 4, 6, 8, 10 ಮತ್ತು 12. 1, 2, 3, 4, 5 ಇವುಗಳ ಮೊತ್ತವೆಷ್ಟು ಅಂತ ಕೇಳಿದರೆ, ಮೊತ್ತ ಅಂತಂದರೆ ನಾವು ಕೂಡಿಸ್ಬೇಕು, ಇದು ಗೊತ್ತಿರ್ತಕ್ಕಂಥದ್ದು. 4 + 6 10, 10 8 18, 18 2 20, 2 1 3, 3 1 4. ಹಾಗಾದರೆ ಮೊದಲ 5 ಸರಿ ಭಾಜ್ಯ ಸಂಖ್ಯೆಗಳ ಮೊತ್ತ ಎಷ್ಟು ಬರ್ತಾ ಇದೆ ನಮಗೆ? 40 ಅಂತಕ್ಕಂಥದ್ದು. ಓಕೆ, 40 ಅಂತಕ್ಕಂಥದ್ದು ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಎ ಇರೋದ್ರಿಂದ ಎ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗ್ತಾ ಇದೆ. ಓಕೆ, ನೀವು ಪ್ರಶ್ನೆಗಳನ್ನು ಎಷ್ಟು ನೀಟಾಗಿ ಅರ್ಥ ಮಾಡ್ಕೊಳ್ತೀರಿ, ಎಷ್ಟು ತಾಳ್ಮೆಯಿಂದ ಓದಿ ತಿಳ್ಕೊಳ್ತೀರಿ ಅಲ್ಲ, ಅಷ್ಟು ನೀವು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್, ಪರ್ಫೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ನ ಆಗ್ತಾ ಇದ್ದೀರಿ. ನೀವು ಭಾಜ್ಯ ಸಂಖ್ಯೆಗಳು ಅಂತ ಮೊದಲ 5 ಭಾಜ್ಯ ಸಂಖ್ಯೆಗಳ ಮೊತ್ತ ಅಂತ ಈ ಥರ ಕನ್ಫ್ಯೂಸ್ ಆಗಿದ್ರಿ ಅಂತಂದರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರಶ್ನೆನ ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಬಹಳಷ್ಟು ಜನ ಮಕ್ಕಳು ಇಲ್ಲೇ ಮಿಸ್ಟೇಕ್ ಮಾಡ್ತಾ ಇರ್ತಾರೆ. ಓಕೆ, ಯಾಕಂದರೆ ಅವರು ತಾಳ್ಮೆಯಿಂದ ಈ ಕ್ವಶನ್ನ ಓದಿದರೆ ಅವರು ಮಿಸ್ಟೇಕ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೆ ಆನ್ಸರ್ ಗೊತ್ತಿರುತ್ತೆ. ಆ ನಂತರದಲ್ಲಿ ಹೇಳ್ತಾ ಇದ್ದಾರೆ, ನಾವು ಪ್ರತಿ ವರ್ಷ ನೋಡ್ತಾ ಇದ್ದೀವಿ ಈ ಥರ ಮಕ್ಕಳು, ಸರ್ ಈ ಥರ ಮಾಡಿದ್ದೀನಿ, ಈ ಥರ ಮಾಡಿದ್ದೀನಿ. ಓಕೆ, ಯಾಕಂದರೆ ಕ್ವಶನ್ನ ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಅದಕ್ಕೆ ಸರಿಯಾದಂಥ ಉತ್ತರನ ಹಾಕಲಿಕ್ಕೆ ಬರ್ತಾ ಇದೆ ಅಂತ ಹೇಳ್ತಾ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆ ಹೋಗ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 6. 55ರಿಂದ 100ರವರೆಗೆ 11ರಿಂದ ಭಾಗ ಹೋಗುವ ಸಂಖ್ಯೆಗಳೆಷ್ಟು? ಅಂದರೆ ಒಟ್ಟು ಎಷ್ಟು ಸಂಖ್ಯೆಗಳಿದ್ದಾವೆ ಅವು 55ರಿಂದ, ಅಂದರೆ 55ಅನ್ನು ಕೂಡ ನಾವೇನು ಮಾಡಬೇಕು, ಕನ್ಸಿಡರ್ ಮಾಡಬೇಕು. ಯಾಕಂದರೆ ಇಲ್ಲಿಂದ ಅಂತ ಹೇಳಿದರೆ 55ರಿಂದ 100ರವರೆಗೆ 11ರಿಂದ ಭಾಗ ಹೋಗುವ ಸಂಖ್ಯೆಗಳೆಷ್ಟು? ನಾನು ನಿನ್ನೆ ಒಂದು ನಿಮಗೆ ಈಸಿ ಆಗಿರ್ತಕ್ಕಂಥ ಮೆಥಡನ್ನು ಕೂಡ ಹೇಳಿದ್ದೆ. ಓಕೆ, ಯಾವುದಪ್ಪ ಅಂತಂದರೆ ನಾವು ಫಸ್ಟ್ ಲಾಂಗ್ ಮೆಥಡ್ನ ಮಾಡಿ ಹೇಳ್ತಿದ್ದೀನಿ. 55ರಿಂದ ಅಂತಂದರೆ 55ಅನ್ನು ಕೂಡ ಕನ್ಸಿಡರ್ ಮಾಡಬೇಕು. ಓಕೆ, 55 ಅಂದರೆ 11ರ ಮಗ್ಗಿಯನ್ನು ಬರಿತಾ ಹೋಗಬೇಕು. 66, ನೆಕ್ಸ್ಟ್ 77, 88, 99, ನೆಕ್ಸ್ಟ್ 110 ಬರ್ತಾ ಇದೆ. ನಮಗೇನು ಕೇಳಿದರೆ 100ರವರೆಗೆ ಕೇಳಿದರೆ. ಒಟ್ಟು ಎಷ್ಟು ಸಂಖ್ಯೆಗಳಿದ್ದಾವೆ? 1 2 3 4 5. 5 ಅಂತಕ್ಕಂಥದ್ದು ಇದು ನಮಗೆ ಸರಿಯಾದಂಥ ಉತ್ತರ ಆಗ್ತಾ ಇದೆ.
ಹಾಗಾದರೆ 55ರಿಂದ ಅಂತ ಕೇಳಿದರೆ 1ರಿಂದ ಅಂತ ಕೇಳಿದರೆ ನಾವೇನು ಮಾಡ್ತಿದ್ವಿ, 100ನ್ನು ಏನು ಮಾಡ್ತಾ ಇದ್ವಿ, 11ರಿಂದ ಭಾಗಿಸ್ತಾ ಇದ್ವಿ, ಹೌದಾ. ಬಟ್ ಇಲ್ಲಿ ಏನು ಕೇಳಿದರೆ ಇಲ್ಲಿ 55ರಿಂದ ಆಲ್ರೆಡಿ ಅದರಲ್ಲಿ 55 ಸಂಖ್ಯೆಗಳು ಹೋಗಿದ್ದಾವೆ ಅಂತ ಅರ್ಥ. ಓಕೆ, 55ರಿಂದ 100ರವರೆಗೆ 11ರಿಂದ ಭಾಗ ಹೋಗುವ ಸಂಖ್ಯೆಗಳು ಎಷ್ಟು ಅಂತಂದರೆ 1 2 3 4 5 ಈ ಥರ ಮೆಥಡ್ನ ನೀವು ಇಲ್ಲಿ ಮಾಡಬಾರ್ದು. ಓಕೆ, ಒಟ್ಟು ಎಷ್ಟು ಸಂಖ್ಯೆಗಳಿದ್ದಾವೆ, 5 ಸಂಖ್ಯೆಗಳಿರೋದ್ರಿಂದ ಆಪ್ಷನ್ ಬಿ ಇದು ಸರಿಯಾದಂಥ ಉತ್ತರ ಆಗ್ತಾ ಇದೆ. ಓಕೆನಾ, ರೈಟ್. ಹಾಗಾದರೆ ನಿಮಗೂ ಕೂಡ ಒಂದು ಪ್ರಶ್ನೆನ ಕೊಡ್ತಾ ಇದ್ದೀನಿ, ತಗೋರಿ. 60ರಿಂದ, ಇದು ಇಂಪಾರ್ಟೆಂಟ್, ರಿಂದ ಅಂತ ಕೇಳಿದ್ದಾರೆ ಅಂತಂದರೆ ಇದನ್ನು ಕೂಡ ನೀವು ಕನ್ಸಿಡರ್ ಮಾಡ್ಕೋಬೇಕು. ವರೆಗೂ ಅಂತಂದರೆ ಇಲ್ಲಿವರೆಗೂ ಕೂಡ 100ರವರೆಗೂ ಕೂಡ ಬರ್ತಾ ಇದೆ ಅಂತ ಅರ್ಥ. ಓಕೆ, ರೈಟ್. 60ರಿಂದ 120ರವರೆಗೆ 6ರಿಂದ ಭಾಗ ಹೋಗುವ ಸಂಖ್ಯೆಗಳೆಷ್ಟು, ಭಾಗ ಹೋಗುವ ಸಂಖ್ಯೆಗಳೆಷ್ಟು ನೋಡೋಣ. ಎಷ್ಟು ಜನ ವಿದ್ಯಾರ್ಥಿಗಳು ಇದಕ್ಕೆ ಸರಿಯಾದಂಥ ಉತ್ತರನ ಕಳಿಸ್ತಾ ಇದ್ದೀರಿ. ನಾನು ನೋಡಿದ್ದೀನಿ, ನಿನ್ನೆ ಕೂಡ ಒಂದು ಸ್ವಲ್ಪ ಜನ ವಿದ್ಯಾರ್ಥಿಗಳು ಏನು ಮಾಡಿದ್ದಾರೆ ಅಂತಂದರೆ ಈ ನಾವು ಕೊಟ್ಟಂಥ ನಂಬರ್ಗಳಿಗೆ ಆನ್ಸರ್ನ ಕಳಿಸ್ತಾ ಇದ್ದಾರೆ. ಓಕೆ, ನೀವು ಅಲ್ಲೇ ಯೂಟ್ಯೂಬಲ್ಲೇ ನೀವೇನು ಮಾಡ್ಬೋದು ಅಂತಂದರೆ ಕಮೆಂಟ್ ಮುಖಾಂತರ ನೀವು ಆನ್ಸರ್ನ ಕಳಿಸ್ಬೋದು. ಓಕೆನಾ, ರೈಟ್. ಇದಕ್ಕೆ ಸರಿಯಾದಂಥ ಉತ್ತರ ನೋಡೋಣ. ಎಷ್ಟು ಜನ ಇದಕ್ಕೆ ಕರೆಕ್ಟಾಗಿರ್ತಕ್ಕಂಥ ಆನ್ಸರ್ ಕಳಿಸ್ತಾ ಇದ್ದೀರಿ. ಟ್ರೈ ಮಾಡಿ, ಅಟ್ಲೀಸ್ಟ್ ಟ್ರೈ ಆದರೂ ಮಾಡಿರಿ. ಅದು ರೈಟು ರಾಂಗು ಸೆಕೆಂಡ್ರಿ, ಫಸ್ಟು ಯು ಹ್ಯಾವ್ ಟು ಟ್ರೈ. ಓಕೆ, ನೀವೇನು ಮಾಡಬೇಕು, ಟ್ರೈ ಮಾಡಿರಿ. ಓಕೆ, ರೈಟ್. ಹಾಗಾದರೆ ಮುಂದಿನ ಪ್ರಶ್ನೆ ಕಡೆ ಹೋಗೋಣ. ಪ್ರಶ್ನೆ ಸಂಖ್ಯೆ 7. 120.36 ಪ್ಲಸ್ 12.8 ಪ್ಲಸ್ 18.83ರ ಬೆಲೆಯು ಅಂತ ಕೇಳಿದರೆ ಇಲ್ಲಿ ಪ್ಲಸ್ ಕೊಟ್ಟಿರೋದ್ರಿಂದ ನಾವೇನು ಮಾಡ್ತಾ ಇದ್ದೀವಿ, ಎಲ್ಲವುಗಳನ್ನು ಕೂಡಿಸ್ತಾ ಇದ್ದೀವಿ. ದಶಮಾಂಶ ಸಂಕಲನ ಮೇಲೆ ಬಂದಿರತಕ್ಕಂಥ ಪ್ರಶ್ನೆ ನೋಡೋಣ. ಏನು ಕೊಟ್ಟಿದ್ದಾರೆ, 120.36 12.8. ನಾನು ಹೇಳಿದ್ದೆ ಪಾಯಿಂಟ್, ಸೀದಾ ಪಾಯಿಂಟ್ ಬರ್ಕೊಂಡು ಪಾಯಿಂಟ್ನ ಈ ಕಡೆ ಇರ್ತಕ್ಕಂಥ ಸಂಖ್ಯೆಗಳನ್ನು ಈ ಕಡೆ ಬರೀರಿ, ಈ ಕಡೆ ಇರ್ತಕ್ಕಂಥ ಸಂಖ್ಯೆಗಳನ್ನು ಅಥವಾ ಸ್ಥಾನಗಳನ್ನು ಆ ಸ್ಥಾನದ ಕೆಳಗಡೆನೇ ಬರೀರಿ ಅಂತ ಹೇಳಿದ್ದೆ. ಓಕೆ, ನೆಕ್ಸ್ಟ್ ಅದೇ ಥರ 18.835. ಓಕೆ, ಈಗೇನು ಮಾಡ್ತಾ ಇದ್ದೀನಿ, ಖಾಲಿ ಇರೋ ಗ್ಯಾಪಲ್ಲಿ ನೀವೇನಾದ್ರು 6 + 5 ಕೂಡಿಸ್ತೀರಾ ಅಂತೇಳಿ ನಾ ಇಲ್ಲಿ ಏನು ಹಾಕ್ಕೊಳ್ತಾ ಇದ್ದೀವಿ, ಸೊನ್ನೆಗಳನ್ನು ಹಾಕ್ತಾ ಇದ್ದೀವಿ. ಓಕೆ, ನಮಗೇನಾಗ್ತಾ ಇದೆ, ಕೂಡಿಸ್ಲಿಕ್ಕೆ ಈಸಿ ಆಗ್ತಾ ಇದೆ. ಓಕೆ, 5ಕ್ಕೆ 5, 6 3 9, 8 8 16, 16 3 19, ಪಾಯಿಂಟ್ಗೆ ಪಾಯಿಂಟ್, 8 2 10, 10 1 11, 2 4 5 1, 151.995, 151.995 ಆಪ್ಷನ್ ಸಿ ಅಂತಕ್ಕಂಥದ್ದು ಇದು ಸರಿಯಾದಂಥ ಉತ್ತರ ಆಗ್ತಾ ಇದೆ. ಓಕೆ ಮಕ್ಕಳೇ, ಎಲ್ರಿಗೂ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನೀವು ಏನು ಮಾಡಬೇಕು, ದಶಮಾಂಶ ಸಂಕಲನ ಬರಲಿ ವ್ಯವಕಲನ ಬರಲಿ, ನೀವು ಏನು ಮಾಡಬೇಕು ಅಂತಂದರೆ ಈ ಪಾಯಿಂಟ್ನ ಸೀದಾ ಪಾಯಿಂಟ್ಗಳನ್ನು ಇಟ್ಟು ಈ ಕಡೆ ಇರ್ತಕ್ಕಂಥ ಸ್ಥಾನಗಳನ್ನು ಈ ಕಡೆ ಸ್ಥಾನಗಳನ್ನು, ನೆಕ್ಸ್ಟ್ ಈ ಕಡೆ ಇರ್ತಕ್ಕಂಥ ಸ್ಥಾನಗಳನ್ನು ಇದೇ ಸ್ಥಾನಗಳ ಸೀದಾ ಬರೆದ್ರೆ ನೀವೇನು ಮಾಡ್ಬೋದು, ಕರೆಕ್ಟಾಗಿರ್ತಕ್ಕಂಥ ಆನ್ಸರ್ನ ಹಾಕ್ಬೋದಾಗಿದೆ. ಓಕೆ, ಹಾಗಾದರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 18. ಅಸಲು 10,000, ಕಾಲ 2 ವರ್ಷ, ದರ 3% ಆದರೆ ಸರಳ ಬಡ್ಡಿ ಎಷ್ಟು ಅಂತ ಕೇಳಿದರೆ. ಓಕೆ, ಸರಳ ಬಡ್ಡಿ ಮೇಲೆ ಕೇಳ್ತಕ್ಕಂಥ ಕ್ವಶನ್ನು. ಓಕೆ, ಹಾಗಾದರೆ ಸರಳ ಬಡ್ಡಿಯ ಸೂತ್ರ, ಓಕೆ, ಸಿಂಪಲ್ ಇಂಟ್ರೆಸ್ಟ್ ಅಂತ ಕರಿತಾ ಇದ್ದೀವಿ. ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ಸ್ ಟು PTR/100 ಅಂತ ಅರ್ಥ. ಇದಂತೂ ನಿಮಗೆ ಗೊತ್ತಿದೆ. ಪಿ ಅಂತಂದರೆ ಪ್ರಿನ್ಸಿಪಲ್, ಅಸಲು ಅಂತ ಕರಿತಾ ಇದ್ದೀವಿ. ಟಿ ಅಂದರೆ ಟೈಮ್ ಅಂದರೆ ಕಾಲ ಅಂತ ಕರಿತಾ ಇದ್ದೀವಿ. ಆರ್ ಅಂತಂದರೆ ರೇಟ್ ಆಫ್ ಇಂಟ್ರೆಸ್ಟ್, ದರ ಅಂತ ಕರಿತಾ ಇದ್ದೀವಿ. ಓಕೆ, ಇದನ್ನು SI ಈಸ್ ಈಕ್ವಲ್ಸ್ ಟು PTR/100 ಅಂತ ಕರಿತಾ ಇದ್ದೀವಿ. ನಮಗೆ ಸರಳ ಬಡ್ಡಿಯ ಸೂತ್ರ ಅಸಲು ಇಂಟು ಕಾಲ ಇಂಟು ದರ ಡಿವೈಡೆಡ್ ಬೈ 100 ಅಂತ ಕೂಡ ಕರಿತಾ ಇದ್ದೀವಿ. ಹಾಗಾದರೆ ಪ್ರಿನ್ಸಿಪಲ್ ಎಷ್ಟು ಕೊಟ್ಟಿದ್ದಾರೆ, ಅಸಲು ಈ ಸೂತ್ರದಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ಹಾಕಿಬಿಡೋಣ. ಓಕೆ, 10,000, ಕಾಲ ಎಷ್ಟಿದೆ, 2 ವರ್ಷ ಇದೆ. ಓಕೆ, ವರ್ಷದಲ್ಲಿನೇ ಮಾಡ್ತಾ ಇದ್ದೀವಿ ನಾವು, ಪ್ರತಿ ವರ್ಷಕ್ಕೆ ಅಂತ ಅರ್ಥ. ಓಕೆ, 2 ಇದೆ. ಓಕೆ, ದರ ಎಷ್ಟಿದೆ, 3 ಡಿವೈಡೆಡ್ ಬೈ 100.
2 0 ಕ್ಯಾನ್ಸಲ್, 2 3 6, 6 1 6 ಇಲ್ಲಿ ಮಾಡ್ತಾ ಇದ್ದೀನಿ, 6 1 6, ಎಷ್ಟು ಸೊನ್ನೆಗಳು ಉಳಿದಿದ್ದಾವೆ? 2 ಸೊನ್ನೆಗಳು ಉಳಿದಿದ್ದಾವೆ, 2 ಸೊನ್ನೆಗಳನ್ನು ಬರಿತಾ ಇದ್ದೀನಿ. ಓಕೆ, ಸರಳ ಬಡ್ಡಿ ಹಾಗಾದರೆ ಎಷ್ಟು ಬರ್ತಾ ಇದೆ ನಮಗೆ? 600 ರೂಪಾಯಿ ಸರಳ ಬಡ್ಡಿ ಬರ್ತಾ ಇದೆ. ಒಂದು ವೇಳೆ ಇಲ್ಲಿ ಏನಾದರೂ ಸರಳ ಬಡ್ಡಿ ಬದಲಾಗಿ, ಓಕೆ, ಒಂದು ವೇಳೆ ಇಲ್ಲಿ ಏನಾದರೂ ಸರಳ ಬಡ್ಡಿ ಬದಲಾಗಿ ಮೊತ್ತವೆಷ್ಟು ಅಂತ ಕೇಳಿದರೆ, ಓಕೆ, ಮೊತ್ತವೆಷ್ಟು ಅಂತ ಕೇಳಿದರೆ ನೀವೇನು ಮಾಡಬೇಕು? ಬಂದಿರತಕ್ಕಂಥ ಸರಳ ಬಡ್ಡಿಗೆ ಅಸಲನ್ನು ಕೂಡಿಸಬೇಕಾಗ್ತಾ ಇತ್ತು. ಹೌದಾ? ನಮಗೇನು ಕೇಳಿದರೆ ಕೇವಲ ಸರಳ ಬಡ್ಡಿ ಕೇಳಿದ್ರಿಂದ ಸರಳ ಬಡ್ಡಿ ನಮಗೆ 600 ರೂಪಾಯಿ. ಆಪ್ಷನ್ ಸಿ ಅಂತಕ್ಕಂಥದ್ದು ಇದು ಸರಿಯಾದಂಥ ಉತ್ತರ ಆಗ್ತಾ ಇದೆ. ಓಕೆ, ಬಹಳಷ್ಟು ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ಗಳು. ಇನ್ನು ನಿಮಗೆ ಬರ್ತಾ ಏನು ಮಾಡ್ತಿದ್ದೀವಿ ಅಂತಂದರೆ, ಇದೇ ಟಾಪಿಕ್ ಮೇಲೆ ಎಕ್ಸಾಮ್ಸ್ಗಳಿಗೆ ಯಾವ ಥರ ಕ್ವಶನ್ಗಳನ್ನು ಕೇಳ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಹೇಳ್ತಾ ಹೋಗ್ತಿದ್ದೀವಿ. ಹಾಗಾದರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. ಪ್ರಶ್ನೆ ಸಂಖ್ಯೆ 9. ಓಕೆ, ನಿಮಗೆ ಈಗ ಆಲ್ರೆಡಿ ಗೊತ್ತಿರುವ ಹಾಗೆ ದ್ರೋಣ ಕೋಚಿಂಗ್ ಕ್ಲಾಸ್ ಮತ್ತು SGM ವಿದ್ಯಾಪೀಠ ರಾಂಪುರ ಇವು ಎರಡರ ಸಹಯೋಗದಲ್ಲಿ 6ರಿಂದ 10ನೇ ತರಗತಿ ಓದುತ್ತಿರುವಂತಹ ಮಕ್ಕಳಿಗೆ ನಿಮಗೆ IIT ಫೌಂಡೇಶನ್, UPSC ಫೌಂಡೇಶನ್ ಹಾಗೂ JEE ನೀಟ್ ಫೌಂಡೇಶನ್ಗಳನ್ನು ಬೇಸಿಕ್ ಕೋರ್ಸ್ಗಳನ್ನು 6ನೇ ತರಗತಿಯಿಂದನೇ ಪ್ರಾರಂಭ ಮಾಡಿದ್ದಾವೆ. ಅದಕ್ಕೂ ಕೂಡ ಪ್ರವೇಶಗಳು ಪ್ರಾರಂಭವಾಗಿದ್ದಾವೆ. ಅಡ್ಮಿಷನ್ಗಳು ಬೇಕಾಗಿದ್ದಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಈ ನಂಬರ್ಗಳಿಗೆ ಕರೆ ಮಾಡಿ ಅಡ್ಮಿಷನ್ಗಳನ್ನು ಕನ್ಫರ್ಮ್ ಮಾಡ್ಕೋರಿ. ಸರಿ, 6ನೇ ತರಗತಿ ವಿದ್ಯಾರ್ಥಿಗಳಿಗೆ ಇವು ಎಲ್ಲ ಫೌಂಡೇಶನ್ನ ಯಾವ ಥರ ಕೊಡ್ತಾ ಇದ್ದೀರಿ ಅಂತಂದರೆ, ಓಕೆ, ನಿಮಗೆ ನೋಡಿರ್ಬೋದು, ನೀವು ಇಲ್ಲಿ ನಮಗೆ ಪ್ರತಿ ವರ್ಷ ನಾವು ನೋಡ್ತಾ ಇದ್ದೀವಿ ನೀಟ್ ಎಕ್ಸಾಮ್ನ ತಯಾರಿ ನಾವು ಸೆಕೆಂಡ್ PUC ಆದ ನಂತರ ಅಥವಾ ಫಸ್ಟ್ PUC ಆದ ನಂತರ ಮಾಡ್ತಾ ಇದೀವಿ. ಹೌದಾ? ಈ UPSC, JEE ಇವು ಎಲ್ಲ ತರಬೇತಿಗಳನ್ನು ನಾವು ಕೋಚಿಂಗ್ಗಳನ್ನು ನಾವು ಯಾವಾಗ ತಗೊಳ್ತಾ ಇದ್ದೀವಿ ಅಂತಂದರೆ ಆಫ್ಟರ್ ಡಿಗ್ರಿ. ಓಕೆ, ಡಿಗ್ರಿ ಆದಮೇಲೆ ನೋಡಿದ್ರಾಯ್ತು, ಅದು ಮಾಡಿದ್ರಾಯ್ತು ಅಂಥೇಳಿ ಹಿಂಗೆ ನಾವು ಏನು ಮಾಡ್ತಾ ಇದೀವಿ? ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾ ಇದ್ದೀವಿ. ಅವು ಎಲ್ಲವೂ ಕೂಡ ಒಂದೇ ಸರಿಗೆ ಮಾಡಬೇಕು ಅಂತಂದರೆ ನಮಗೆ ಏನಾಗ್ತಾ ಇದೆ? ಅದು ಟಫೆಸ್ಟ್ ಆಗ್ತಾ ಇದೆ. ಅದರ ಸಲುವಾಗಿ ಬಹಳಷ್ಟು ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ಎಕ್ಸಾಮ್ಗಳನ್ನು ಮಾಡಲಿಕ್ಕೆ ಭಯ ಪಡ್ತಾ ಇದ್ದಾರೆ. ಹೌದಾ? ಆ ಭಯ ಮಕ್ಕಳಲ್ಲಿ ಇರಬಾರ್ದು ಅಂತ ಹೇಳಿ 6ರಿಂದ 10ನೇ ತರಗತಿ ಓದ್ತಿರುವಂಥ ಎಲ್ಲ ಮಕ್ಕಳಿಗೂ ಕೂಡ ಏನು ಮಾಡಿದ್ದೀವಿ ಅಂತಂದರೆ ಒಂದು ಸ್ಪೆಷಲ್ ಕ್ಲಾಸ್ಗಳನ್ನು ತೆಗೆದುಕೊಂಡು ಇವುಗಳ ಫೌಂಡೇಶನ್ ಅಂದರೆ ಫಿಸಿಕ್ಸ್ ಆಗಿರ್ಬೋದು, ಮ್ಯಾಥ್ಸು, ಕೆಮಿಸ್ಟ್ರಿ, ಬಯಾಲಜಿ, PCMB ಅಂತ ಏನು ಕರಿತಾ ಇದ್ದೀವಿ ಅಲ್ವಾ, ಅವು ಸ್ವಲ್ಪ ಟಫೆಸ್ಟ್ ಸಬ್ಜೆಕ್ಟ್ ಆಗಿರೋದ್ರಿಂದ ಅವುಗಳ ಬೇಸಿಕ್ಗಳನ್ನು ನಾವು 6ನೇ ತರಗತಿಗೆ ಸ್ಟಾರ್ಟ್ ಮಾಡಿದರೆ ಅವರು 10ನೇ ತರಗತಿ ಮುಗಿದ ನಂತರವೇ ನೆಕ್ಸ್ಟ್ ಅವರಲ್ಲಿ ಒಂದು ಭಯನೇ ಹೋಗಿಬಿಡ್ತದೆ. ಹೌದಾ? ಆ ಒಂದು ನಿಟ್ಟಿನಲ್ಲಿ ನಾವು ಇಲ್ಲಿ 6ರಿಂದ 10ನೇ ತರಗತಿ ಓದ್ತಿರುವ ಮಕ್ಕಳಿಗೆ ಇದರ ಫೌಂಡೇಶನ್ಗಳನ್ನು, ಓಕೆ, ಅದರ ಬೇಸಿಕ್ ಕೋರ್ಸಸ್ಗಳನ್ನು, ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಆ ಮಕ್ಕಳಿಗೆ ಮೋಟಿವೇಶನ್ ಮಾಡ್ತಾ ಆ ಮಕ್ಕಳನ್ನು ಕೂಡ ನಾವು ಈ ತಯಾರಿ ಮಾಡಬೇಕು ಅಂತ ಒಂದು ನಿಟ್ಟಿನಲ್ಲಿ SGM ವಿದ್ಯಾಪೀಠ ಹಾಗೂ ದ್ರೋಣ ಕೋಚಿಂಗ್ ಕ್ಲಾಸ್ ಇವರಿಬ್ಬರ ಸಹಯೋಗದಲ್ಲಿ ಈ ತರಗತಿಗಳನ್ನು ಪ್ರಾರಂಭ ಮಾಡಿದ್ವಿ ವಿತ್ ಸ್ಕೂಲ್ ಸಿಲೆಬಸ್. ಓಕೆ, ಅವ್ರಿಗೆ ಶಾಲಾ ಪಠ್ಯಕ್ರಮವೂ ಹೇಳ್ತಾ ಇದೆ. ಆ ಶಾಲಾ ಪಠ್ಯಕ್ರಮವನ್ನು ಹೊರತುಪಡಿಸಿ ಕೂಡ ನಾವು ಈ ಫೌಂಡೇಶನ್ ಕ್ಲಾಸ್ಗಳನ್ನು ಮಾಡಬೇಕು ಅಂತ ಹೇಳಿ ಈ ಕ್ಲಾಸಸ್ಗಳನ್ನು ಸ್ಟಾರ್ಟ್ ಮಾಡಿದ್ವಿ. ಇದಕ್ಕೂ ಕೂಡ ನಿಮಗೆ ಅಡ್ಮಿಷನ್ಗಳು ಪ್ರಾರಂಭವಾಗಿದ್ದಾವೆ. ಅಡ್ಮಿಷನ್ಗಳು ಬೇಕಾಗಿದ್ದಲ್ಲಿ ಈ ನಂಬರ್ಗಳಿಗೆ ಕರೆ ಮಾಡಿ ಅಡ್ಮಿಷನ್ಗಳನ್ನು ಕನ್ಫರ್ಮ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ನಮ್ಮ ಮುಂದಿನ ಪ್ರಶ್ನೆ ಕಡೆ ಹೋಗ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 9. 3 7 15-63 ಸರಣಿ ಪೂರ್ಣಗೊಳಿಸಿ. ಓಕೆ, ಈ ಸರಣಿಯನ್ನು ಪೂರ್ಣ ಮಾಡಿ ಅಂತ ಕೇಳಿದರೆ, ಓಕೆ, ಕೊಟ್ಟಿರ್ತಕ್ಕಂಥದ್ದು ಸರಣಿಯನ್ನು ಪೂರ್ತಿ ಮಾಡಿ ಅಥವಾ ಪೂರ್ಣಗೊಳಿಸಿ. ಏನಿದೆ ಸರಣಿ ನೋಡೋಣ. ಇಲ್ಲಿ 3ರಿಂದ 7 ಆಗಿದೆ, 7ರಿಂದ 15 ಆಗಿದೆ, 15ರಿಂದ ಇಲ್ಲೊಂದು ಗ್ಯಾಪ್ ಬಂದು ನೆಕ್ಸ್ಟ್ 63 ಆಗ್ತಾ ಇದೆ. ಓಕೆ, ನೋಡೋಣ. ಹಾಗಾದರೆ ನಮಗೆ 3 2 6 ಬರಬೇಕಾಗಿತ್ತು, ಬಟ್ 7 ಬಂದಿದೆ ಅಂದರೆ 6ಕ್ಕೆ ಏನು ಮಾಡಿರ್ಬೋದು? +1 ಮಾಡಿರ್ಬೋದು. ಓಕೆ, ಇದನ್ನು ನೀವು ಯಾವುದೇ ಮೆಥಡಲ್ಲಿ ಕೂಡ ಮಾಡ್ಬೋದು. ಓಕೆ, ಇದೇ ಮೆಥಡ್ ಮಾಡಬೇಕಂತಿಲ್ಲ, ಬಟ್ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಉತ್ತರ ಬರುವ ಥರ ನೀವು ಮಾಡಿದರೆ ರೈಟ್ ಆಗುತ್ತೆ. ಓಕೆನಾ? ರೈಟ್, ನೋಡೋಣ. 3 7 6 +1 ಎಷ್ಟಾಯಿತು? ನಮಗೆ 7 ಆಯಿತು. ನೆಕ್ಸ್ಟು 7 2 14 +1 15 ಆಯಿತು. ನೆಕ್ಸ್ಟ್ 15 7 30, 15 7 30 +1 ಅಂದರೆ 31 ಬರ್ತಾ ಇದೆ. ಕೊಟ್ಟಿರ್ತಕ್ಕಂಥ ಆಪ್ಷನಲ್ಲಿ 31 ಇದೆಯಾ? ಎಸ್ ಇದೆ. ಹಾಗಾದರೆ ಇದು ಆಗ್ಬೋದು. ನೆಕ್ಸ್ಟ್ ಮುಂದಿನ ಸರಣಿಯನ್ನು ನೋಡೋಣ. ಇದು ಇನ್ನೂ ಕಂಪ್ಲೀಟ್ ಆಗಿಲ್ಲ. 31 7 62, 62 +1 63.
ಓಕೆ, ಹಾಗಾದರೆ ಇದೇ 31 ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗ್ತಾ ಇದೆ. 31 ಇದಕ್ಕೆ ಸರಿಯಾದಂಥ ಉತ್ತರ. ಓಕೆ, ರೈಟ್. ನೆಕ್ಸ್ಟ್ ನೋಡೋಣ ಪ್ರಶ್ನೆ ಸಂಖ್ಯೆ 10. ಪ್ರಶ್ನೆ ಸಂಖ್ಯೆ 10, 2:5 8:x ಆದರೆ ಎಕ್ಸ್ನ ಬೆಲೆ ಕಂಡುಹಿಡಿಯಿರಿ. ಕೊಟ್ಟಿರ್ತಕ್ಕಂಥ ಇವು ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಬೇಕು ಅಂತ ಹೇಳಿದ್ದಾರೆ. ಕೊಟ್ಟಿರ್ತಕ್ಕಂಥ ಎಕ್ಸ್ನ ಬೆಲೆ ಕಂಡುಹಿಡಿಬೇಕಾದ್ರೆ ಕೊನೆಯ 2 ಅಕ್ಷರಗಳನ್ನು ಅಥವಾ 2 ಸಂಖ್ಯೆಗಳನ್ನು ಗುಣಿಸಿ ಮಧ್ಯದಲ್ಲಿರುವಂತಹ ಸಂಖ್ಯೆಗಳನ್ನು ಗುಣಿಸಬೇಕಾಗ್ತಾ ಇದೆ. ಯಾವ ಥರ ಅಂತಂದರೆ 2 × x = 5 × 8. ಓಕೆ, 2 × x ಅಂತಂದರೆ 2x ಆಯಿತು. 2x = 8 ಇಲ್ಲೇ 40. x = 40 / 2 2 1 2 20 x = 20 ಬರ್ತಾ ಇದೆ. ಓಕೆ, x = 20 ಬರ್ತಾ ಇದೆ. ಈ x ಅಂತಕ್ಕಂಥದ್ದು 20, ಇದು ಸರಿಯಾದಂಥ ಉತ್ತರ ಆಗ್ತಾ ಇದೆ. ಓಕೆನಾ, ರೈಟ್. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 10 ಆಯಿತು. ಓಕೆ, ಇದೇ ಥರ 2023 ಮತ್ತು 24 ಅಂದರೆ ಹೋದ ವರ್ಷ ಕೂಡ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರದಲ್ಲಿ, ಓಕೆ, ಹೋದ ವರ್ಷವೂ ಕೂಡ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರದಲ್ಲಿ ಒಟ್ಟು 42 ವಿದ್ಯಾರ್ಥಿಗಳು ನವೋದಯ ಶಾಲೆಗೆ ಆಯ್ಕೆಯಾಗಿದ್ದು, ಅದರಲ್ಲಿ 30 ವಿದ್ಯಾರ್ಥಿಗಳು ಆಫ್ಲೈನ್ ಕ್ಲಾಸಸ್ ಅಂದರೆ ವಸತಿ ಸಹಿತ ಮಕ್ಕಳು ಆ ಶಾಲೆಗೆ ಆಯ್ಕೆಯಾಗಿದ್ದಾರೆ. ಅದೇ ಥರ 12 ವಿದ್ಯಾರ್ಥಿಗಳು ಆನ್ಲೈನ್ ಕ್ಲಾಸ್ಗಳನ್ನು ತೆಗೆದುಕೊಂಡು ಅವರು ಕೂಡ ನವೋದಯ ಶಾಲೆಗೆ ಆಯ್ಕೆಯಾಗಿದ್ದಾರೆ. ಈ ಎಲ್ಲ ಮಕ್ಕಳಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇವತ್ತಿನ ಈ ಸಿಂಪಲ್ ಮ್ಯಾಥ್ಸ್ ಕ್ಲಾಸ್ 4 ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ, ಧನ್ಯವಾದಗಳು.